ಸರ್ ರೆನೋ ಕಂಪ್ನಿಯವ್ರು ಅಂತೀರಿ ಇವ್ರು ಈ ಲೈನ್ ಪೂರ ಗಿಡ ಕಡೆ ಅಂತಾರೆ. ಗಿಡ ಬೆಳೆಯಲ್ಲ ಅಂತ ಮಂದಿ ಒದ್ದಾಡ್ತಾರೆ. ಅಲ್ಲಿ ಬಿಸಿಲಾಗ ಬ್ಯಾಸ್ಗ್ಯಾಗ ಗಾಡಿ ನಿಲ್ಸೋ ಜಾಗ ಅಡ್ಡಾಡ್ತಾರೆ. ಗಿಡ ಕಡ್ದಾರೆ ಪ್ರಶ್ನೆ ಮಾಡಿದ್ಕೊಂಡು ನೋಡ್ರಿ ಗಿಡ ಇಲ್ಲಿ ಬಿಟ್ಟು ಹೋಗ್ತಾರೆ ಅವ್ರು. ಇದು ಒಂದಾದ್ರಿ ಹಿಂಗೆ ನೋಡ್ಕೊಂಬರ್ರಿ ಪೂರೆಲ್ಲ ಗಿಡ ಕಡ್ದಾರೆ. ಈ ರೋಡಿನೂ ಕೇಳಿದ್ರೆ ನಾವು ಫಾರೆಸ್ಟ್ ಆಫೀಸರ್ ಮಂತ್ಲಿ ಐತೆ ಅಂತಾರೆ ಅವರು. ಆಫೀಸರ್ಸ್ಗಳನ್ನ ಕೇರ್ ಮಾಡಲ್ಲ, ಒಬ್ಬರ ನಾವು ಕೇಸ್ ಮಾಡೋವಲ್ರು. ಇದಕ್ಕೇನು ಕ್ರಮ ಕೈಗೊಳ್ಬೇಕು ಗೊತ್ತಾಗಲ್ದು. ಇದಕ್ಕೇನು ಜಿಲ್ಲಾಧಿಕಾರಿಗಳು ಬರ್ತಾರೆ, ಅದಕ್ಕೆ ಬರ್ತಾರೆ. ಈ ರೋಡಿನ ಫಾರೆಸ್ಟ್ ಜಿಲ್ಲಾಧಿಕಾರಿ ಇರ್ತಾರಂತೆ ಫಾರೆಸ್ಟ್ದಾಗ ಒಬ್ಬರು, ಅವ್ರು ಬಂದು ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಬೇಕು ರೀ. ಕೈಗೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಮಾನದಾಗ ಉಗ್ರವಾದ ಹೋರಾಟ ಮಾಡ್ಬೇಕಾಗತ್ತೆ ರೀ. ಅದನ್ನು ಮುನ್ನೆಚ್ಚರಿಕೆಯಾಗಿ ನಿಮ್ಗೆ ತೋರ್ಸ ಅಂತೀವಿ ನೋಡ್ರಿ. ಗಿಡ ಇದು ವಿಡಿಯೋ ಮಾಡ್ಕೊರಿ. ಇಲ್ಲಿ ಇವು ಗಿಡಗಳು ಹಿಂಗೆ ಕಡ್ದು ನೋಡ್ರಿ, ಅವು ಬೆಳೀತಿರ್ತಾವೆ ಗಿಡ. ಅದನ್ನು ಬೆಳೆಯೋಕ್ಕೂ ಕೊಡೋಂಗಿಲ್ಲ. ಏನು ಇವ್ರ ಮಕ್ಕಳು ಬೆಳೀತಿರ್ತಾರೆ, ಮಕ್ಕಳು ಕಾಲು ಕಡಿಬೇಕು, ಮಕ್ಕಳು ಬೆಳೆಯಂಗಿಲ್ಲ. ಹಂಗಾಗುತ್ತೆ ರೀ ಅವ್ರ ಜೀವನ. ಇವು ನಮ್ಮ ಪ್ರಕೃತಿ ರೀ. ಹಿಂಗಾಗಿ ಮಳೆ ಆಗೋಲ್ದು, ಬೆಳೆ ಆಗೋಲ್ದು, ಏನು ರೀ ಏನೇನೋ ಅಂತವ್ರಿ. ಅದಕ್ಕೆ ಸ್ವಲ್ಪ ಎಚ್ಚರಿಕೆ ಕ್ರಮವಾಗಿ ಇದ್ರ ಬಗ್ಗೆ ಕೇರ್ ತೊಗೊಂಡು ಇವ್ರ ಮೇಲೆ ಕಂಪ್ಲೇಂಟ್ ಮಾಡಿ ಗಿಡ ಯಾಕೆ ಕಡ್ದಾರ, ಒಂದು ಗಿಡ ಕಡ್ದಾರ 100 ಗಿಡ ಹಬ್ಸಿದ್ರಿ ಅವ್ರ ಕೈಲಿ. ಸ್ವಲ್ಪ ಪರಿಸರಕ್ಕೂ ಅನುಕೂಲ ಆಗುತ್ತೆ, ಅವ್ರಿಗೂ ಅನುಕೂಲ ಆಗುತ್ತೆ. ಏನು ರೀ ಇಷ್ಟ ಹೇಳ್ತೀವಿ. ಇದು ಎದ್ರ ಸಂಬಂಧ ಕಡೆ ಅಂತೀರಿ, ಲೆಟ್ರ್ ಕೊಡ್ರಿ ಅಂದ್ರೆ KB ಅವ್ರಿಗೂ ಕೇಳಿರಿ. KB ಅವ್ರು ನಮ್ಮ ಹೊಲ ಅಂತಾರೆ. ಯಾವ್ದು ಲೆಟ್ರ್ ಕೊಡ್ರಿ ಅಂದ್ರೆ ಏನೂ ಕೊಡ ಅಂತಿಲ್ಲ ಅವರು. ಅವ್ರು ಪೂರ್ತಿಯಾಗಿ ಅವ್ರ ಮನಸ್ಸು ಬಂದಂಗೆ ಕಡೆ ಅಂತಾರೆ. ಇಲ್ಲಿ ಫಾರೆಸ್ಟ್ ಅಧಿಕಾರಿಗಳು ಬಂದಾರ್ರಿ, ಅವ್ರದ್ದು ವಿಡಿಯೋ ಮಾಡ್ಕೊರಿ. ಅವ್ರು ನಾವು ಕೇಳ್ತೀವಿ ನೋಡ್ತೀವಿ ಅಂತಾರೆ, ಹೋಗ್ತಾರೆ. ಒಳ್ಳೆ ಯಾರು ಒಂದಿನ ಇದು ಅಡ್ಡಾಡಂಗಿಲ್ಲ ಫಾರೆಸ್ಟ್ ಅದು. ಗಿಡಗಳು ನೋಡ್ರಿ ಬೆಳೆದಿದ್ದು ಗಿಡ ಕಡೆ ಅಂತಾರೆ, ಎದ್ರ ಸಂಬಂಧ ಕಡೆ ಅಂತಾರೆ ಕೇಳಿ ಹೇಳ್ರಿ. ಇನ್ನೊಮ್ಮೆ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಬೇಕ್ರಿ. ಆಮೇಲೆ ಪರ್ಮಿಷನ್ ತೊಗೊಂಡಿವಿ ಅಂದ್ರೆ ಆಮೇಲೆ KBಲಿಂದ ಪರ್ಮಿಷನ್ ಐತಂದ್ರೆ ಅವ್ರು ಅಷ್ಟ್ರಿಗೂ ಫೋನ್ ಹಚ್ಚಿದ್ರೆ ನಮಗಿದು ಸಂಬಂಧ ಇಲ್ಲ ಅಂತಂದ್ರೆ ಆಮೇಲೆ ಫಾರೆಸ್ಟರ್ ಆಫೀಸರ್ ಕರೆದೀವಿ. ಅವ್ರು ಬರೋಕೆ ಒಂದು ತಾಸು ಮಾಡಿದ್ರೆ ಅಷ್ಟರೊಳಗೆ ಅವರೆಲ್ಲರೂ ಓಡೋದ್ರಿ ಇಲ್ಲಿಂತ. ಅವ್ರು ರಿನೋ ಕಂಪ್ನಿ ಅಂತ ನೋಡ್ರಿ, ಅವ್ರ ಮೇಲೆ ಸೂಕ್ತ ಕ್ರಮ ತೊಗೊಳಬೇಕು ಎಲ್ಲರೂ. ಇಲ್ಲಂತಂದ್ರೆ ಮುಂದಿನ ದಿನಮಾನದಾಗ DC ಆಫೀಸ್ ಮುಂದಾಗಲಿ ಅರಣ್ಯ ಇಲಾಖೆ ಯಾರು ಬರಲಿ ಎಲ್ಲ ರೋಡ್ ಬ್ಲಾಕ್ ಮಾಡಿ ನಾವು ಅದ್ರ ಬಗ್ಗೆ ಉಗ್ರ ಹೋರಾಟ ಮಾಡ್ಬೇಕಾಗತ್ತೆ ನೋಡ್ರಿ. ಆಯ್ತು ಸರ್, ನಾನು ಕೇಸ್ ಮಾಡಿಸ್ತೀನಿ. ಓಕೆ ಸರ್. ಅದೇನಾಗಿದೆ ಅಂತ ಅಂದಮೇಲೆ ನಾನು ಫೋನ್ ಹಚ್ಚಿದ್ರೆ ನಾನು ನಿಮ್ಮ ನಂಬರ್ ಒಂದು ಕೊಟ್ಟಿರಿ. ನಂಗೆ ಆ ಕಾಪಿ ಒಂದು ಹಾಕ್ರಿ. ಅವ್ರ ಮೇಲೆ ಏನು ಕ್ರಮ ತೊಗೊಂಡಿದ್ರೆ ನಾವು ಸುದ್ದಿ ಆಫೀಸಲ್ಲಿ ಬಂದರೆ ಸಿಗ್ತದೆ ಮಾಹಿತಿ. ಯಾಕಂದ್ರೆ ಮರ ಕಡೆ ಸ್ವತಃ ಸಿಗಲ್ಲ. ಅವರು ಪರ್ಮಿಷನ್ ಒಂದು ಅರ್ಜಿ ಕೊಟ್ಟಿರೋದಂತ ಬಟ್ ಅವರು ಪರ್ಮಿಷನ್ ನಾ ಇದೇ ನಂಬರಿಗೆ ಕಾಲ್ ಮಾಡಿದ್ರೆ ಲೆಟರ್ ಬರುತ್ತಲ್ಲ.